ಮಹಿಳೆಯರ ಸಬಲೀಕರಣ, ಸಮಾಜ ಸುಧಾರಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುದೊಡ್ಡ ಕೊಡುಗೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಹೇಳಿದರು. ಚಳ್ಳಕೆರೆ ತಾಲೂಕಿನ ತೊಳಕು ಹೋಬಳಿಯ ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧ ಸ್ವಸಹಾಯ ಸಂಘಗಳ ಒಕ್ಕೂಟ ಹಮ್ಮಿಕೊಂಡಿದ್ದ ಸಾಮೂಹಿಕ ಕುಂಕುಮಾರ್ಚನೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಮಹಿಳೆಯರಲ್ಲಿ ಶಿಕ್ಷಣದ ಜಾಗೃತಿ ಬೆಳೆಯಬೇಕು, ಸಾಮಾಜಿಕವಾಗಿ ಸಂಘಟಿತರಾಗಬೇಕು. ಕುಟುಂಬವನ್ನು ಸಂಸ್ಕಾರಕ್ಕಾಗಿ ರೂಪಿಸುವಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಧರ್ಮಸ್ಥಳ ಸಂಘಗಳಿಂದ ಆರ್ಥಿಕ ಸ್ವಾವಲಂಬನೆಗೆ ದಾರಿಯಾಗಿದೆ. ಸಂಘದ ಸಾಲ ಸೌಲಭ್ಯ ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಳ್ಳಬೇಕು. ಗಂಡನಿಗೆ ಬೈಕು ಕೊಡಿಸಲು ದಯಮಾಡಿ ಸಾಲ ಮಾಡಬೇಡಿ ಎಂದು ಕಿವಿ ಮಾತು ಹೇಳಿದರು. SC ST 5 ಮಹಿಳಾ ಸಂಘಗಳಿಗೆ ಸರ್ಕಾರದ ಅನುದಾನ ಕೊಡಿಸಲಾಗುವುದು. ಇದೇ ದೇವಿಯ ಸನ್ನಿಧಿಯಲ್ಲಿ ಮಹಿಳೆಯರಿಗೆ ಉಡಿಯಕ್ಕಿ ಕೊಡುವ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು. ಮಧ್ಯ ಕರ್ನಾಟಕದಲ್ಲಿ ಗೌರಸಮುದ್ರ ಮಾರಮ್ಮ ದೇವಿಗೆ ದೊಡ್ಡ ಕೀರ್ತಿ ಇದೆ. ರಾಜ್ಯ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಭಕ್ತರಿದ್ದಾರೆ. ನನ್ನ ರಾಜಕೀಯ ಭವಿಷ್ಯ ದೇವಿಯ ಸನ್ನಿಧಿಯಲ್ಲಿ ನಿರ್ಣಯವಾಗಿತ್ತು ಎನ್ನುವುದು ದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಾನು 1994ರಲ್ಲಿ ನೌಕರಿಯಲ್ಲಿದ್ದೆ. ನನ್ನ ತಂಗಿ ಮದುವೆಗೆ ಇಲ್ಲಿ ನೆಂಟರಿಗೆ ಆಹ್ವಾನ ಪತ್ರಿಕೆ ಕೊಡಲು ಬಂದಿದ್ದೆ. ಹಿರಿಯರ ಮಾತಿನಂತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಂತರ ಆಹ್ವಾನ ಪತ್ರಿಕೆ ಹಂಚಲು ಪೂಜೆ ಮಾಡಿಸಲು ಬಂದಾಗ ದೇವಸ್ಥಾನದಲ್ಲಿ ಇದ್ದಂತಹ ಒಬ್ಬ ಹಿರಿಯರು, ಇವತ್ತು ಉದ್ಯೋಗಸ್ಥನಾಗಿ ಗೌರಸಮುದ್ರಕ್ಕೆ ಬಂದಿದ್ದೀಯಾ, ಇನ್ನೊಮ್ಮೆ MLA ಹಾಗೆಯೇ ಬರ್ತೀಯಾ ಎಂದಿದ್ದು. ಇದನ್ನು ನಾನು ನಂಬುವುದೇನಲ್ಲ, ಆದರೆ ಜೀವನದಲ್ಲಿ ನಿರಂತರವಾಗಿ MLA ಆಗುವಂತೆ ಮಾರಮ್ಮ ಕೃಪೆ ಇತ್ತು ಅನಿಸುತ್ತದೆ. ನನ್ನ ವಿರುದ್ಧ ಯಾರೇ ಗೆಲ್ಲುವ ಮಾತಿಲ್ಲ. ಈ ಕ್ಷೇತ್ರದ ಜನತೆಗೆ ಬಳ್ಳಾರಿ ಮತ್ತು ಕೂಡ್ಲಿಗೆಯಲ್ಲೂ ಗೆದ್ದಿದ್ದೇನೆ. ಇಷ್ಟೇ ಸಾಕು. ಮಂತ್ರಿ CM ಆಗುವ ಆಸೆ ನನಗಿಲ್ಲ. ಶಾಸಕನಾಗಿ ಸಂತೃಪ್ತಿ ರಾಜಕೀಯ ಜೀವನ ಕಂಡಿದ್ದೇನೆ ಎಂದರು. ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಲು ಮಾರಮ್ಮ ಅನುಗ್ರಹ ಕಾರಣ ಅನಿಸುತ್ತದೆ. ಕಾರ್ಯಕ್ರಮದ ಆಯೋಜಕರು ನಿನ್ನೆ ಕರೆಯಲು ಬಂದಾಗ ಕಟ್ಟುನಿಟ್ಟಾಗಿ ಬರಲ್ಲ ಅಂತ ಹೇಳಿದ್ದೆ. ನನ್ನದೇ ಆದ ವೈಯಕ್ತಿಕ ಸಮಸ್ಯೆಗೆ ಬಳ್ಳಾರಿಗೆ ಹೋಗಬೇಕಿತ್ತು. ದೇವಿಯ ಅನುಗ್ರಹದಿಂದ ಬಳ್ಳಾರಿಯಿಂದ ಬೆಳಿಗ್ಗೆ ಮನೆಗೆ ಬಂದಾಗ ವ್ಯಕ್ತಿಯೇ ನಿಮ್ಮ ತೀರ್ಮಾನದಂತೆ ನಡೆದುಕೊಳ್ಳುತ್ತೇನೆ, ತಾವೇಕೆ ಬಳ್ಳಾರಿಗೆ ಬರುವುದು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿಕೊಂಡ. ಬದಲಾವಣೆಯಲ್ಲಿ ಈ ದೇವಿ ಅನುಗ್ರಹ ಇದೆ ಎಂದು ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಎಂದು ಹೇಳಿದರು. ಕೋನಸಾಗರದಿಂದ ಗೌರಸಮುದ್ರ ಗ್ರಾಮ ಸಂಪರ್ಕಿಸುವ ರಸ್ತೆ ಡಾಂಬರೀಕರಣಕ್ಕೆ 1 ಕೋಟಿ, ಗೌರಸಮುದ್ರದಿಂದ ಜಾತ್ರೆ ಜರುಗುವ ತುಮ್ಮಲಿಗೆ 1.5 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಅನುದಾನ ಬಿಡುಗಡೆ ಮಾಡಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಚಿತ್ತರಗಿ ಇಳೆಕಲ್ಲು ಬಸವ ಕೇಂದ್ರ ಶಾಖಾ ಮಠದ ಶ್ರೀ ವಿಜಯ ಮಾಂತೇಶ್ವರ ಸ್ವಾಮೀಜಿ, ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು, ಸಂಸ್ಕಾರವಂತರಾಗಿ ಬೆಳೆಸಬೇಕು, ವಿಲಾಸಿ ಬದುಕಿನಲ್ಲಿ ಮಾನವೀಯ ಮೌಲ್ಯತೆ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಂ ಓಬಣ್ಣ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಸಂಸ್ಥೆಯ ನಿರ್ದೇಶಕ ಪ್ರವೀಣ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನಾಗೇಶ ರೆಡ್ಡಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಾಗವೇಣಿ, ಸದಸ್ಯರಾದ ಟಿ ಶಶಿಕುಮಾರ್, ಸುಭಾಷಿಣಿ, ಶಶಿರೇಖಾ, ಭಾಗ್ಯಮ್ಮ ಸೇರಿದಂತೆ ಇತರರು ಇದ್ದರು. ಅನುಕೂಲ ಹಾಗಂತೇಳಿ ಧರ್ಮಸ್ಥಳದ ಸಂಘದಿಂದ ಬರ್ತಕ್ಕಂಥ ದುಡ್ಡನ್ನು ಬಿಡ್ರಿ ಅಂತ ನಾನು ಹೇಳಲ್ಲ. ಅದನ್ನು ತಗೊಳ್ಳಿ, ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡು ನೀವು ತಗೊಳ್ಳಿ, ಒಟ್ಟು ನಿಮ್ಗೆ ಅನುಕೂಲ ಆಗಲಿ. 1 ತಿಂಗಳು 2 ತಿಂಗಳಾದ್ರೂ ಸ್ನಾನ ಮಾಡ್ತಿರ್ಲಿಲ್ಲ, ಅವರು ತಲೆಗೆ ಎಣ್ಣೆನೋ ಹಾಕ್ತಿರ್ಲಿಲ್ಲ. ಮೈಗೆ ಏನಾದ್ರು ಸ್ನಾನ ಮಾಡೋದಿಲ್ಲ, ಮೈ ನನಗೆ ಚೆನ್ನಾಗಿಲ್ಲ, ಮೈ ನೋವು ಬರ್ತದೆ, ಕೈಕಾಲು ನೋಯ್ತಾವ ಅಂತ ಹೇಳ್ತಾರೆ. ನಮ್ಮ ಅಜ್ಜಿಗಳೇ ಮುಂದೆ ಬರ್ತಾರೆ ಮೊದಲು ಸ್ನಾನ ಮಾಡಿಸು ಅಂತ. ಕಾರಣ ಯಾಕಂದ್ರೆ ಸಂಘದ ಸವಾಸ ದೋಷ. ಒಳ್ಳೆಯ ಜೊತೆಗಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಕೆಟ್ಟವ್ರ ಜೊತೆಗಿದ್ರೆ ಕೆಟ್ಟ ಬುದ್ಧಿ ಬರುತ್ತೆ. ನೀವು ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಳ್ಳೆ ಬುದ್ಧಿ, ಒಳ್ಳೆ ಜಾಗದಲ್ಲಿ, ಒಳ್ಳೆ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆ ಇದು ಮಾಡಿದೆ. ನನಗೆ ಬಹಳ ಖುಷಿ ಆಗುತ್ತೆ. ಸಂಘದವ್ರು ಬಂದ ಮೇಲೆ ಹೆಣ್ಮಕ್ಳು ಹೊರಗಡೆ ಇರೋರನ್ನೆಲ್ಲ ಹೊರಗಡೆ ಕರೆದು ಬಹಳ ಚೊಕ್ಕಟವಾಗಿ ಸಂತೋಷವಾಗಿ ಸ್ನಾನ ಮಾಡಿ